केंद्र सरकारच्या स्वच्छ भारत मिशन अंतर्गत बेळगाव महानगरपालिका हद्दीतील नागरिकांचे अभिप्राय जाणून घेण्यासाठी स्वच्छ सर्वेक्षण अभियान राबवण्यात येत असल्याची माहिती पालिकेच्या पर्यावरण विभागाचे कार्यकारी अभियंता हनुमंत कलादगी यांनी दिली। गुरुवारी बेळगाव महानगरपालिकेत पत्रकारांशी बोलताना त्यांनी सांगितले की केंद्र सरकारने 2016 पासून स्वच्छ भारत मिशन सुरू केले असून नागरिकांच्या अभिप्रायानुसार स्वच्छ आणि पर्यावरणपूरक शहर उभारणे हा यामागील मुख्य उद्देश आहे। स्वच्छतेला प्राधान्य देणाऱ्या महापालिकांना प्रोत्साहन देण्यासाठी पुरस्कार आणि स्टार रँकिंग देण्याची पद्धतही सरकारने सुरू केली आहे। या अभियानात बेळगाव महानगरपालिका सहभागी झाली असून आयुक्त कार्तिक एम यांच्या मार्गदर्शनाखाली स्वच्छ सर्वेक्षण अभियान सुरू करण्यात आले आहे। आतापर्यंत सुमारे 16,000 नागरिकांनी या अभियानात सहभाग घेऊन आपले अभिप्राय नोंदवले आहेत। एकूण लोकसंख्येच्या सुमारे 5% नागरिकांनी अभिप्राय दिल्यास ठरवलेले लक्ष्य गाठता येईल। कचरा व्यवस्थापन, शौचालय व्यवस्था आदी विषयांवर आधारित एकूण 5 प्रश्नांची मालिका असून अभियानाच्या ॲपमधील स्कॅनर स्कॅन करून नागरिक आपले अभिप्राय नोंदवू शकतात। महापालिकेचे प्रतिनिधी विविध संस्था आणि सार्वजनिक ठिकाणी भेट देत असून नागरिकांनी त्यांना सहकार्य करावे किंवा स्वतः ॲपच्या माध्यमातून अभिप्राय नोंदवून हे अभियान यशस्वी करावे असे आवाहन अभियंता हनुमंत कलादगी यांनी केले। ಈಗಾಗಲೇ ನಮ್ಮ ಸ್ವಚ್ಛ ಸರ್ವೇಕ್ಷಣ ಒಂದು ಸಿಟಿಜನ್ ಫೀಡ್ಬ್ಯಾಕ್ ಸ್ಟಾರ್ಟ್ ಮಾಡಿ 8 ದಿವಸ ಆಯಿತು। 17,000ಕ್ಕಿಂತ ಹೆಚ್ಚು ನಾವು ಸಿಟಿಜನ್ ಫೀಡ್ಬ್ಯಾಕ್ ಮಾಡಿದ್ದೀವಿ। ಈ ಸ್ವಚ್ಛ ಸರ್ವೇಕ್ಷಣ ಪ್ರತಿ ವರ್ಷ ಹೆಂಗಿರುತ್ತೆ ಅದೇ ಥರ ಒಂದು ಸಿಟಿಜನ್ ಫೀಡ್ಬ್ಯಾಕ್ ಒಂದು ಭಾಗ ಸಾರ್ವಜನಿಕರ ಅಭಿಪ್ರಾಯ ಪಡೆಯೋದು। ಅದರಲ್ಲಿ ನಾವು ಈಗಾಗಲೇ ಭಾಳ ಪ್ರೋಗ್ರೆಸ್ ಇದೆ। ಇನ್ನೂ 4-5 ದಿವಸದಲ್ಲಿ ನಮ್ಮ ಟಾರ್ಗೆಟ್ 5% ಆಫ್ ದ ಸಿಟಿ ಪಾಪ್ಯುಲೇಷನ್ ಏನು ಮಾಡಬೇಕಾಗಿತ್ತು ರೀಚ್ ಮಾಡ್ತೀವಿ। ತದನಂತರ ಅಲ್ಲಿ ಡೆಲ್ಲಿ ಟೀಮು ನಮ್ಮ ಸ್ವಚ್ಛ ಸರ್ವೇಕ್ಷಣ ಇವ್ಯಾಲ್ಯೂಯೇಷನ್ಗೆ ಫೀಲ್ಡ್ ವಿಸಿಟ್ಗೆ ಬರ್ತಾ ಇದ್ದಾರೆ। 3 ಹಂತದಲ್ಲಿ ಬರ್ತಾ ಇದೆ ಸರ್। ಒಂದು ಸ್ಯಾನಿಟೇಷನ್ ಇಶ್ಯೂ ಬಗ್ಗೆ, ಎರಡನೇದು ಸ್ವಚ್ಛ ಅಂದರೆ ಸ್ಟಾರ್ ರೇಟಿಂಗ್ ಅಂತೇಳಿ ನಮ್ಮ ಸಿಟಿ ಯಾವ ರ್ಯಾಂಕಲ್ಲಿ ಇದೆ ಅಂತ, ನಮ್ಮದು 3 ಸ್ಟಾರ್ಗೆ ನಾವು ಎಲಿಜಿಬಲ್ ಆಗಿದ್ದೀವಿ। ಅದನ್ನು ಇವ್ಯಾಲ್ಯೂಯೇಷನ್ ಮಾಡೋಕ್ಕೆ ಬರ್ತದೆ 3 ಸ್ಟಾರ್ ಸಿಟಿ ಅಂತ। ಲಾಸ್ಟ್ ಟೈಮ್ ಏನು ರ್ಯಾಂಕಿಂಗ್ 72 ಇತ್ತು, ಈ ಸರಿ ನಮ್ಮ ಟಾರ್ಗೆಟ್ ಬಿಲೋ 50 ಬಂದು ಅಂದರೆ ಫಾಸ್ಟ್ ಮೂವಿಂಗ್ ಕ್ಲೀನ್ ಸಿಟಿ ಅಂತ ಒಂದು ಅವಾರ್ಡ್ ಸಿಗೋ ಚಾನ್ಸಸ್ ಇದೆ। ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕಾರ ನೀಡಿದ್ದಾರೆ। ಎಲ್ಲ ಗೌರವಾನ್ವಿತ ನಗರ ಸೇವಕರು ಸಹಿತ ಸಿಟಿಜನ್ ಫೀಡ್ಬ್ಯಾಕಲ್ಲಿ ಭಾಗಿಯಾಗಿ ಸಾರ್ವಜನಿಕರಿಂದ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡಿಸಿದ್ದಾರೆ, ಅವರಿಗೂ ಸಹಿತ ಧನ್ಯವಾದಗಳು। ಜೊತೆಗೆ ಏನು ಮುಂಬರುವ ನಮ್ಮದೇನು ರ್ಯಾಂಕಿಂಗ್ ಬಿಲೋ 50 ಬಂತಂದ್ರೆ ಫಾಸ್ಟ್ ಮೂವಿಂಗ್ ಸಿಟಿ ಆಗುತ್ತೆ। ಅವಾರ್ಡ್ ಮಾತ್ರ ಗೌರ್ಮೆಂಟ್ ಆಫ್ ಇಂಡಿಯಾ ಸನ್ಮಾನ್ಯ ರಾಷ್ಟ್ರಪತಿಯವ್ರ ಕಡೆಯಿಂದ ತಗೋ ಸಾಧ್ಯತೆ ಭಾಳ ಇದೆ। ಜೊತೆಗೆ ನಮ್ಮದು ತಿರುಮುರಿ ಅಂದರೆ ನಮ್ಮದು ಪ್ರೊಸೆಸಿಂಗ್ ಇಡೀ ಕರ್ನಾಟಕದಲ್ಲಿ ನಾವೇ 100% ಎವ್ರಿ ಡೇ ವೇಸ್ಟ್ ಪ್ರೊಸೆಸಿಂಗ್ ಸೈಂಟಿಫಿಕ್ ಆಗಿ ಮಾಡ್ತಾ ಇರೋದು। ಜೊತೆಗೆ ಎಲ್ಲ ಟೆಕ್ನಾಲಜಿ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟು ಬಯೋಗ್ಯಾಸ್ ಆಗಲಿ ಇತರೆ ವಿನೂತನ ಪದ್ಧತಿಯನ್ನು ನಾವು ಮಾಡಿದ್ದೀವಿ। ಇವಾಗ ಟೆಕ್ಸ್ಟೈಲ್ ವೇಸ್ಟಿಂದ ಪಿಲ್ಲೋ ಮಾಡೋದಾಗಲಿ, ಕಸಬರಿಕೆ ಮಾಡೋದಾಗಲಿ ಎಲ್ಲವೂ ಆನ್ಗೋಯಿಂಗ್ ಇದೆ। ಬಲ್ಕ್ ವೇಟ್ ಜನರೇಟರ್ ಆ್ಯಸ್ ಪರ್ ರೂಲ್ಸ್ 2026 ಪ್ರಕಾರ ಇಂಪ್ಲಿಮೆಂಟ್ ಮಾಡೋಕ್ಕೆ ರೆಡಿ ಇದ್ದೀವಿ, ಸ್ಟಾರ್ಟ್ ಮಾಡಿದ್ದೀವಿ। ಸೊ ಎಲ್ಲರೂ ನಮಗೆ ಸಹಕಾರ ನೀಡಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳು। ಹೆಲ್ತ್ ಇನ್ಸ್ಪೆಕ್ಟರ್ ವೈಸು ಟೀಮ್ಗಳನ್ನು ಮಾಡಿ ವಾರ್ಡ್ನಲ್ಲಿ ಎಲ್ಲ ಕೆಲಸಗಳು ಸರಾಗವಾಗಿ ನಡೀತಾ ಇದ್ದಾವೆ। ಎಲ್ಲರಿಗೂ ವಂದನೆ। विनोद कोलकार, KMM मराठी, बेळगाव। अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास। अमरकॉन में खुशियाँ हैं पास। अमरकॉन अमरकॉन कलेक्शन, खड़े बाजार, बेलगाम।